ವೆಲ್ಕಮ್ ಬ್ಯಾಕ್ ಟು ಪರಿಮಳಾಸ್ ಕ್ರಿಯೇಟಿವಿಟಿ ಚಾನಲ್. ಇವತ್ತು ನಾವು ಮನೆಯಲ್ಲಿ ವೆಜ್ ಬರ್ಗರನ್ನು ತಯಾರಿಸೋಣ. ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಸಣ್ಣಗೆ ಹೆಚ್ಚಿದ ಕ್ಯಾರೆಟು, ಈರುಳ್ಳಿ, ಹಸಿ ಬಟಾಣಿ ಕಾಳುಗಳು, ಶುಂಠಿ ಪೇಸ್ಟನ್ನು ಹಾಕಿ ಹಾಗೆ ಕ್ಯಾಬೇಜನ್ನು ಹಾಕಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳೋಣ. ಅದನ್ನು ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ 1-2 ನಿಮಿಷ ಬಾಡಿಸಿ ನಂತರ ಅದರಲ್ಲಿ ಬೇಯಿಸಿ ತುರಿದುಕೊಂಡ ಆಲೂಗಡ್ಡೆಯನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಧನಿಯಾ ಪೌಡರ್, ಚಾಟ್ ಮಸಾಲ, ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರ್, ಆರಿಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ಪೊಟ್ಯಾಟೊ ಮ್ಯಾಶರಿಂದ ಮ್ಯಾಶ್ ಮಾಡಿ ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳೋಣ. ಈ ಮಿಶ್ರಣವು ಆರಿದ ಬಳಿಕ ಬ್ರೆಡ್ ಕ್ರಮ್ಸನ್ನು ಹಾಕಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಪ್ಯಾಟೀಸ್ ತಯಾರಿಸಿಕೊಳ್ಳಬೇಕು. ಇನ್ನೊಂದು ಪಾತ್ರೆಯಲ್ಲಿ 2 ಚಮಚ ಮೈದಾ, 2 ಚಮಚ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಬೆರೆಸಿ ಸ್ಲರಿಯನ್ನು ತಯಾರಿಸಿಕೊಳ್ಳಬೇಕು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲು ಇಡಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಪೊಟ್ಯಾಟೊ ಮಿಶ್ರಣದಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಪ್ಯಾಟೀಸನ್ನು ತಯಾರಿಸಿಕೊಳ್ಳಬೇಕು. ಅವುಗಳನ್ನು ಸ್ಲರಿಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ಹರಳಿಸಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಕರಿದುಕೊಳ್ಳಬೇಕು. ಪ್ಯಾಟೀಸ್ಗಳು ಬಿಸಿ ಇರುವಾಗ ಅದರ ಮೇಲೆ ಚೀಸ್ ಸ್ಲೈಸನ್ನು ಇಡಬೇಕು. ಇದು ಮೆಲ್ಟ್ ಆಗಲು ಸಹಾಯ ಮಾಡುತ್ತದೆ. ನಂತರ ಬರ್ಗರ್ ಬನ್ನನ್ನು ತೆಗೆದುಕೊಂಡು ಅದರ ಒಂದು ಭಾಗಕ್ಕೆ ಮಿಯೋನೀಸನ್ನು, ಮತ್ತೊಂದು ಭಾಗಕ್ಕೆ ತಂದೂರಿ ಮಿಯೋನೀಸನ್ನು ಸ್ಪ್ರೆಡ್ ಮಾಡಬೇಕು. ಹೆಚ್ಚಿ ಇಟ್ಟುಕೊಂಡ ಟೊಮೆಟೊ ಸ್ಲೈಸ್ಗಳನ್ನು ಬರ್ಗರ್ ಬನ್ನ ಮೇಲೆ ಜೋಡಿಸಬೇಕು. ಈರುಳ್ಳಿ ಸ್ಲೈಸ್ಗಳನ್ನು ಕೂಡ ಇಡಬೇಕು. ಇದಕ್ಕೆ ಲೆಟಿಸ್ ಲೀವ್ಸ್ಗಳನ್ನು ಬಳಸಲಾಗುತ್ತದೆ. ನಮಗೆ ಲೆಟಿಸ್ ಲೀವ್ಸ್ ಸಿಗದೇ ಇದ್ದದ್ದರಿಂದ ನಾವು ಇಲ್ಲಿ ಕ್ಯಾಬೇಜ್ ಎಲೆಗಳನ್ನೇ ಬಳಸಿದ್ದೇವೆ. ಇದರ ಮೇಲೆ ಪ್ಯಾಟೀಸ್ಗಳನ್ನು ಇಟ್ಟು ಬನ್ನನ್ನು ಮುಚ್ಚಿ ಕವರ್ ಮಾಡಬೇಕು. ಈಗ ರುಚಿಯಾದ ಬರ್ಗರ್ ಸವಿಯಲು ಸಿದ್ಧ. ಈ ಬರ್ಗರನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ತಯಾರಿಸಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.